ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ತಮ್ಮನೇಲಿ ನೋಡಿದ್ರಲ್ವಾ, ಇವತ್ತು ನಾನು ಶಾಪ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆನೇ ರೆಡಿಯಾಗಿದ್ದೀನಿ. ಈ ಡ್ರೆಸ್ ಹಾಕ್ಕೊಂಡೆ, ಏರ್ ವಾಶ್ ಮಾಡ್ಕೊಂಡಿದ್ದೆ, ಹಾಗೆ ಸ್ವಲ್ಪ ರೆಡಿಯಾಗಿಬಿಡೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡೆ. ನೋಡಿ, ಏನು ಸಿಂಪಲ್ ಮೇಕಪ್, ಕ್ರೀಮ್ ಹಾಕ್ಕೊಳ್ತೀನಿ, ಸ್ಕಿನ್ ಕೇರ್ಗೋಸ್ಕರ ಮಾಯ್ಶ್ಚರೈಸರ್ ಹಾಕ್ಕೊಳ್ತೀನಿ, ಸನ್ಸ್ಕ್ರೀನ್ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಪೌಡರ್ ಹಾಕ್ಕೊಂಡು ಐಬ್ರೋ ಶೇಪ್ ಕೊಟ್ಟು ಬೊಟ್ಟಿಟ್ಕೊಳ್ತೀನಿ ಅಷ್ಟೇ. ಟೈಮ್ ಆಯಿತು 8:30. ನಾನು ಒಂದು 9 o'clockಗೆಲ್ಲ ಶಾಪಲ್ಲಿ ಇರಬೇಕು. ಇವಾಗ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಸ್ಟಮರ್ಸ್ ಇರ್ತಾರೆ, ಬೆಳಿಗ್ಗೆನೇ ಬರ್ತಾರೆ, ಟೈಲರ್ಸ್ ಎಲ್ಲ ಲೈನಿಂಗ್ಸ್ ಎಲ್ಲ ತೊಗೊಂಡು ಹೋಗೋದಕ್ಕೆ ಅಂತ. ಅದಕ್ಕೆ 9 o'clock ಒಳಗಡೆ ಶಾಪಲ್ಲಿ ಇರಬೇಕು ಅಂತ ಅಂದ್ಕೊಂಡೆ. ಅದ್ರ ಜೊತೆಗೆ ಒಂದು ಸ್ಮಾಲ್ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡಿಕೊಂಡೆ. ಟಿಫನ್ ಮಾಡಿಕೊಟ್ಟು ಟಿಫನ್ ತಿಂದು ಶಾಪ್ಗೆ ಹೋಗ್ತಾ ಇದ್ದೀನಿ. ನೋಡಬೇಕು, ಇವತ್ತು ಕಸ್ಟಮರ್ಸ್ ಜಾಸ್ತಿ ಇರೋದ್ರಿಂದ ಮಧ್ಯಾಹ್ನ ಲಂಚಿಗೆ ಬರೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ರೆಡಿ ಆಗ್ತಾ ಇದ್ದೀನಿ. ಓಕೆ, ನನ್ನ ಹೇರ್ ಸ್ಟೈಲ್ ರೆಡಿ ಆಯಿತು. ಸುಮ್ಮನೆ ಒಂದು ಕ್ಲಿಪ್ ಹಾಕ್ಕೊಂಡು, ಇವತ್ತು ಹೇರ್ ವಾಶ್ ಮಾಡಿದ್ದೀನಿ, ಹಾಗಾಗಿ ಜಸ್ಟ್ ಒಂದು ಕ್ಲಿಪ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇಯರಿಂಗ್ ಹಾಕ್ಕೊಂಡು ರೆಡಿಯಾಗಿದ್ದೀನಿ. ನೋಡಿ ಹೇಗಿದೆ ಅಂತ. ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂದರೆ ಕಮೆಂಟ್ ಮಾಡಿ. ಓಕೆ, ಡೋರ್ ಲಾಕ್ ಮಾಡಿಬಿಟ್ಟು ನಾನು ಶಾಪ್ಗೆ ಹೋಗೋಣ ಅಂತ ಹೊರಟೆ. ಮನೆಯಿಂದ ಒಂದು 5 minutes ದೂರದಲ್ಲ ಅಷ್ಟೇ ಶಾಪ್ ಇರೋದ್ರಿಂದ ನಾನು ಬೈ ವಾಕ್ ಹೋಗ್ತೀನಿ. ನಮ್ಮದು ಮನೆ 2nd ಫ್ಲೋರಲ್ಲಿ ಇರೋದ್ರಿಂದ ಸ್ಟೆಪ್ ಇಳಿದು ಹೋಗಬೇಕು. ಶಾಪ್ ಬಂದೆ, ಶಟ್ರ್ ತೆಗಿಯೋದು ವಿಡಿಯೋ ಮಾಡಲಿಲ್ಲ, ಏಕೆಂದರೆ ಒಂದು ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಶಟ್ರ್ ತೆಗಿಯೋಕ್ಕಾಗೋದಿಲ್ಲ. ಹಾಗೆ ಶಾಪ್ ಒಳಗಡೆ ಬಂದೆ. ನೋಡಿ ಏನೇನು ಇಟ್ಟಿದ್ದೀನಿ ನಾನು ಶಾಪಲ್ಲಿ ಅಂತ ತೋರಿಸ್ತೀನಿ. ನಮ್ಮ ಶಾಪಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿ. ಸಾರಿ ಫಾಲ್ಸ್ ಕಲರ್ಸ್ ಇಟ್ಟಿದ್ದೀನಿ, ಲೈನಿಂಗ್ಸ್ ಎಲ್ಲ ನೀಟಾಗಿ ಶೇಡ್ಸ್ ಜೋಡಿಸಿದ್ದೀನಿ. ಡಸ್ಟ್ ತುಂಬ ಇರೋದ್ರಿಂದ ಕವರ್ ಹಾಕಲೇಬೇಕಾಗುತ್ತೆ ಲೈನಿಂಗ್ಗೆ. ಮಾಲೂರಲ್ಲಿ ತುಂಬ ಜಾಸ್ತಿ ಡಸ್ಟ್ ಇದೆ. ಇವಾಗ ರೋಡ್ ಎಕ್ಸ್ಟೆಂಡ್ ಆಗ್ತಿದೆ ಮತ್ತು ಫ್ಲೈಓವರ್ ಕೆಲಸ ನಡೀತಿರೋದ್ರಿಂದ ತುಂಬ ಡಸ್ಟ್, ಮಾಲೂರು ಧೂಳೂರಾಗಿದೆ ಅಂತ ಹೇಳ್ಬೋದು. ಇದೆಲ್ಲ ನನ್ನ ಶಾಪಲ್ಲಿ ಇಟ್ಟಿರೋದು, ಡೈಲಿ ಕ್ಲೀನ್ ಮಾಡಬೇಕು ಇದನ್ನೆಲ್ಲ. ಇದು ಬೀಡ್ಸ್, ಕುಚ್ಚು, ಅದೆಲ್ಲ ಸಾರಿ ಕುಚ್ಚಿಗೆಲ್ಲ ಯೂಸ್ ಮಾಡೋ ಬೀಡ್ಸ್. ಆಮೇಲೆ ಪೈಪಿಂಗ್ ಕೊಡೋ ಕ್ಲಾತ್ಸು ಅದನ್ನು ಇಟ್ಟಿದ್ದೀನಿ, ಕಪ್ಸ್ ಇಟ್ಟಿದ್ದೀನಿ. ಟೈಲರಿಂಗ್ ಮೆಟೀರಿಯಲ್ಸ್ ಏನೇನು ಬೇಕೋ ಅದೆಲ್ಲ ಇದೆ ನನ್ನ ಶಾಪಲ್ಲಿ. ಥ್ರೆಡ್ಸ್, ನೀಡಲ್ಸ್, ಬಾಲ್ ಚೈನ್, ಕ್ರಿಸ್ಟಲ್ಸ್ ಎಲ್ಲನೂ ಇದೆ. ಫ್ಯಾನ್ಸಿ ಐಟಮಲ್ಲಿ ಈ ಥರ ಕ್ಲಿಪ್ಸ್, ಮಕ್ಳಿಗೆ ಬೇಕಾಗಿರೋ ಅಂಥದ್ದು, ಮೆಹಂದಿ ಸ್ಟಿಕ್ಕರ್ಸ್ ಇದೆ ನೋಡಿ. ಇವಾಗೆಲ್ಲ ಇನ್ಸ್ಟೆಂಟಾಗಿ ಬಂತೆ ಮೆಹಂದಿ ಸ್ಟಿಕ್ಕರ್ಸ್. ಡಿಸೈನ್ ಹಾಕೋ ಅಷ್ಟು ಟೈಮ್ ಇಲ್ಲ ಅಂದರೆ ಟೈಮ್ ಇದ್ದಾಗ ಎಷ್ಟು ಟೈಮ್ ಇದೆಯೋ ಅಷ್ಟರಲ್ಲಿ ಬೇಗ ಹಾಕ್ಕೊಂಡು ತೆಗೆದುಬಿಡೋದು. ಇದೆಲ್ಲ ಫ್ಯಾನ್ಸಿ ಐಟಮಲ್ಲಿ ಸಿಗೋವಂಥ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ದೀನಿ. ಟೈಲರಿಂಗ್ ಐಟಮ್ಸ್ ಅಂದರೆ ನಾರ್ಮಲ್ ಥ್ರೆಡ್ಸ್, ಸ್ಟಿಚಿಂಗ್ ಥ್ರೆಡ್ಸ್, ಲೇಸ್ಗಳು, ಡೋರಿ ಅದೆಲ್ಲ ಒಂದು ಸೈಡೆಲ್ಲ ಹಾಕಿದ್ದೀನಿ. ಇದೆಲ್ಲನೂ ಸಿಗುತ್ತೆ, ಇದರಲ್ಲೆಲ್ಲ ಕಲರ್ಸ್ ಸಿಗುತ್ತೆ. ಹಂಗೇ ನಾರ್ಮಲ್ ಥ್ರೆಡ್ಸ್, ಸ್ಟಿಚಿಂಗ್ ಥ್ರೆಡ್ಸ್ ಮತ್ತು ಇದು ಸಿಲ್ಕ್ ಥ್ರೆಡ್ಸ್ಗಳನ್ನು ಇಟ್ಟಿದ್ದೀನಿ. ಅದು ತುಂಬ ಎಲ್ಲದರಲ್ಲೂ ಕಲರ್ಸ್ ನೋಡಿ ನೋಡಿ ನನಗೆ ಸಾಕಾಗಿ ಹೋಗುತ್ತೆ. ಒಂದೊಂದು ಸಾರಿ ಕಲರ್ ಬ್ಲೈಂಡ್ನೆಸ್ ಏನಾದರೂ ಬಂದ್ಬಿಡುತ್ತೇನೋ ಅಂತ ಅನ್ನಿಸ್ತಿರುತ್ತೆ. ಅಷ್ಟು ಶೇಡ್ಸ್, ಅಷ್ಟೊಂದು ಕಲರ್ಸ್ ಇದೆ. ಮಾಮೂಲಿ ರೈನ್ಬೋ ಅಂದರೆ 7 ಕಲರ್ಸ್ ಅಂತ ಹೇಳ್ತಾರೆ, ಬಟ್ ಈ ಕಲರ್ಸ್ ನೋಡುವಾಗ ನನಗೇನಾದರೂ ಕಲರ್ ಬ್ಲೈಂಡ್ನೆಸ್ ಬಂದಿದೆಯಾ ಅಂತ ಅನ್ನಿಸ್ತಿರುತ್ತೆ. ಕ್ಲಚರ್ಸು, ವೆರೈಟಿ ಕ್ಲಚರ್ಸ್ ಇಟ್ಟಿದ್ದೀನಿ. 10, 20, 30 ಈ ರೇಂಜಲ್ಲಿ. ನಿಮಗೆ ಯಾವ ಸೈಜ್ ಮೇಲೆ ಯಾವ ರೇಂಜ್ ಇರುತ್ತೆ, ಯಾವ ಸೈಜ್ ಮೇಲೆ ಬೇಕಿದ್ರೂ ತೊಗೊಳ್ಬೋದು. ಇದೆಲ್ಲ ಪಿಂಟ್ರೆಸ್ಟ್ ಕ್ಲಚಸ್ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿರುತ್ತೆ.
ಇದು ಬನಾನಾ ಕ್ಲಿಪ್ಸ್. ಇವಾಗೆಲ್ಲ ದಿನ ಟ್ರೆಂಡ್ ಚೇಂಜ್ ಆಗ್ತಾ ಇರುತ್ತೆ. ಒಂದು ದಿವಸ ಇದ್ದಿದ್ದು ಇನ್ನೊಂದು ದಿವಸ ಇಲ್ಲ ಅನ್ಬೋದು. ಹೊಸದು ಕೇಳ್ತಾನೆ ಇರ್ತಾರೆ. ಹಂಗೆ ರಿಬ್ಬನ್ಸ್ ಮತ್ತು ಹೇರ್ ಬ್ಯಾಂಡ್ಸ್ಗಳು ಸಿಗುತ್ತೆ, ನ್ಯಾಪ್ಕಿನ್ಸ್, ಕರ್ಚಿಫ್ಸ್ ಅದೆಲ್ಲ ಸಿಗುತ್ತೆ. ಜೊತೆಗೆ ಪಿನ್ಸ್, ಸೇಫ್ಟಿ ಪಿನ್ಸ್, ಅದರಲ್ಲೇ ವೆರೈಟಿ ಸೈಜಸ್ ಅದೆಲ್ಲ ಕೇಳ್ತಾರೆ. ಸೈಡ್ ಪಿನ್ಸ್ ಲೇಡೀಸ್ ಏನೇನು ಯೂಸ್ ಮಾಡ್ತಾರೋ ಅದೆಲ್ಲ ಇಟ್ಟಿದ್ದೀನಿ. ಟಿಕ್ ಪಿನ್ಸ್, ಸೈಡ್ ಪಿನ್ಸ್, ಸೆಂಟರ್ ಪಿನ್ಸ್, ಆಮೇಲೆ ಹೇರ್ ಆಕ್ಸೆಸರೀಸ್ ಇದೆಲ್ಲ, ಹೇರ್ ಎಕ್ಸ್ಟೆನ್ಷನ್ಸ್ ಆ ಥರದ್ದೆಲ್ಲ ಸ್ವಲ್ಪ ಇಟ್ಟಿದ್ದೀನಿ. ಬೇಸಿಕ್ ಆಗಿರೋ ಅಂಥದ್ದೆಲ್ಲ ಅವೈಲೇಬಲ್ ಇದೆ ನಮ್ಮ ಶಾಪಲ್ಲಿ. ಇದು ಜಾಸ್ತಿ ನರ್ಸ್ಗಳೆಲ್ಲ ಯೂಸ್ ಮಾಡ್ತಾರೆ. ಮತ್ತು ಕಂಪನೀಸಲ್ಲಿ ಇದು ರಿಬ್ಬನ್ಸ್ ಇಟ್ಟಿದ್ದೀನಿ ಕಲರ್ದು. ಆಗಸ್ಟ್ 15 ಟೈಮಲ್ಲಿ ಜಾಸ್ತಿ ಹೋಗುತ್ತೆ. ರಬ್ಬರ್ ಬ್ಯಾಂಡ್ಸ್, ಕೂಮ್ಸ್, ಸಿಂದೂರ್, ಕುಂಕುಮ್ ಅದೆಲ್ಲ ಇದೆ. ಸಾರಿ ಪಿನ್ಸ್, ವೆರೈಟಿ ಆಫ್ ಸಾರಿ ಪಿನ್ಸ್ ಇದೆ. ನೇಲ್ ಪಾಲಿಷಸ್ ಫ್ಯಾನ್ಸಿ ಸ್ಟೋರಲ್ಲಿ ಏನೇನು ಸಿಗುತ್ತೋ ಅದೆಲ್ಲನೂ ಇದೆ. ಸುಮ್ಮನೆ ನಿಮ್ಗೆ ಒಂದ್ಸಲಿ ತೋರಿಸೋಣ ಅಂತ ಅಂದ್ಕೊಂಡು ಮಾಡಿದೆ. ಇನ್ನು ಫ್ಯಾನ್ಸಿ ಸ್ಟೋರಲ್ಲಿ ಇದೆಲ್ಲ ಸಿಗುತ್ತೆ ಅಂತ ನಮಗೆ ಗೊತ್ತಿಲ್ಲವ ಅನ್ಬೋದು. ಬಟ್ ನನ್ನ ಶಾಪಲ್ಲಿ ಏನು ಸಿಗ್ತಿದೆ ಅನ್ನೋದನ್ನು ನಾನು ಹೇಳ್ತಿದ್ದೀನಿ ಅಷ್ಟೇ. ನೇಲ್ ಕಟರ್ಸ್, ನೇಲ್ಸ್, ಆರ್ಟಿಫಿಷಿಯಲ್ ನೇಲ್ಸ್ ಇದೆ. ಇವಾಗ ಅರ್ಜೆಂಟ್ ಏನಾದರೂ ಇದೆ ಅಂದಾಗ, ನೇಲ್ ಆರ್ಟ್ ಮಾಡ್ಕೊಳ್ಳೋಕೆ ಟೈಮ್ ಇಲ್ಲ ಅಂದಾಗ ಈ ಥರದ್ದನ್ನು ಹಾಕ್ಕೊಂಡು ಹೋಗ್ಬೋದು. ಸ್ಟ್ರೈಟ್ಸ್, ಸ್ಟಿಕ್ಕರ್ಸ್, ಮೆಹಂದಿ ಕೋನ್ಸ್, ಲಿಪ್ ಬಾಮ್ಸ್, ಐಲೈನರ್ಸ್, ಕಾಜಲ್, ಪೆನ್ಸಿಲ್ಸ್, ಸ್ವೆಟ್ ಪ್ಯಾಡ್ಸ್ ಇದೆಲ್ಲ ಇದೆ. ಈ ಥರ ಇದೆ ಶಾಪ್ ವ್ಯೂ ಬಂದು. ತುಂಬ ನೀಟಾಗಿ ಅರೇಂಜ್ ಮಾಡ್ಕೊಳ್ಳೋಕ್ಕೆ ನನಗಿನ್ನ ಅಷ್ಟೊಂದು ಸ್ಕಿಲ್ಸ್ ಇಲ್ಲ. ಬಟ್ ಓಕೆ, ನನ್ನ ಹತ್ರ ಎಲ್ಲ ಇರೋ ಐಟಮ್ಗಳನ್ನು ನಾನು ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಬಟ್ ದೊಡ್ಡ ಟಾಸ್ಕ್ ನನಗೆ. ಈ ಥರ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಸ್ವಲ್ಪ ಇಟ್ಟಿದ್ದೀನಿ. ಇದೆಲ್ಲ ಸ್ವಲ್ಪ ರೆಂಟಲ್ ಜ್ಯುವೆಲ್ರಿ. ಇದು ಬ್ರೈಡ್ಗೆ ಮತ್ತು ಏನಾದರೂ ಚಿಕ್ಕ ಫಂಕ್ಷನ್ ಇದ್ದಾಗ ಕೆಲವರು ರೆಂಟ್ಗೆ ಅಂತ ಜ್ಯುವೆಲ್ರಿ ಕೇಳ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಇಟ್ಟಿದ್ದೀನಿ. ಲಿಪ್ಸ್ಟಿಕ್ಸ್ ಎಲ್ಲ ಇಟ್ಟಿದ್ದೀನಿ, ಕಲರ್ ಶೇಡ್ಸ್ ಎಲ್ಲನೂ. ಇದೆಲ್ಲ ಈ ಥರ ಚಿಕ್ಕ ಜ್ಯುವೆಲ್ರೀಸ್ ಇದೆ. ಹಂಗೇ ನೋಸ್ ಪಿನ್ಸ್ ಇದೆ. ಇವಾಗ ಸ್ವಲ್ಪ ನೋಸ್ ಪಿನ್ಸ್ ಎಲ್ಲ ಟ್ರೆಂಡ್ ಇದೆ. ಮಹಾರಾಷ್ಟ್ರೀಯನ್ ನೋಸ್ ಪಿನ್ಸ್ ಅಂಥದ್ರದ್ದೆಲ್ಲ ಇಟ್ಟಿದ್ದೀನಿ. ಸೆಪ್ಟಮ್ ರಿಂಗ್ಸ್, ಇದೆಲ್ಲ ಮಹಾರಾಷ್ಟ್ರೀಯನ್ ರಿಂಗ್ಸ್. ಇದು ನೋಸ್ ಪಿನ್ಸ್. ಆ್ಯಸ್ ಯೂಶ್ವಲ್ ಬಳೆಗಳದ್ದೇ ಒಂದು ವ್ಲಾಗ್ ಮಾಡಿದ್ದೀನಿ. ಇದು ಈ ಹಬ್ಬ ಸೀಸನ್ ಆಗಿರೋದ್ರಿಂದ ಬಳೆಗಳು ಇವಾಗ ಜಾಸ್ತಿ ಹೋಗ್ತಿದೆ. ಪೂಜೆಗೆ ಬಳೆಗಳು ಮತ್ತು ಡ್ರೆಸ್ ಮ್ಯಾಚಿಂಗ್ ಬಳೆಗಳನ್ನು ಜಾಸ್ತಿ ಕೇಳ್ತಿದ್ದಾರೆ. ಅದರದ್ದೇ ಒಂದು ವ್ಲಾಗ್ ಮಾಡಿದ್ದೀನಿ. ಇಷ್ಟು ಐಟಮ್ ನಮ್ಮ ಶಾಪಲ್ಲಿ ಸಿಗ್ತಾ ಇದೆ. ನೋಡಿದ್ರಲ್ವಾ, ಇಷ್ಟ ಆಯಿತಾ? ಏನು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನ್ನ ವಿಡಿಯೋ ಲಾಸ್ಟ್ವರೆಗೆ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಹಿಂಗೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ವಿಡಿಯೋನ ನೀವು ನೋಡಿದ್ರೇ ನನಗೆ ವಾಚ್ ಅವರ್ಸ್ ಸಿಗೋದು. ದಯವಿಟ್ಟು ನನ್ನ ವಿಡಿಯೋನ ಫುಲ್ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.